ಅರಣ್ಯವಾಸ ಅವರ ಜ್ಞಾನುಸಾರದಿ ಆನಂದದಿ ನಾವು ಕಳೆದೆವು ದೇವ. ವರ್ಷ ವನವಾಸ, 1 ವರ್ಷ ಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು
ಪರಮಾತ್ಮನೇ ಇನ್ನು ನಮ್ಮ ಮೇಲೆ ಭಾರಲೇ ಇಲ್ಲವಲ್ಲ. ಮುಂಬರುವ ಕುರುಕ್ಷೇತ್ರ ಯುದ್ಧದಲ್ಲಿ ಕುರು ಪಾಂಡವರು ಯುದ್ಧದಲ್ಲಿ ಯಾರು ದೇವನ್ನು ಬಯಸುತ್ತಾರೆ ಎಂಬುದನ್ನು ತಿಳಿಯಬೇಕಿದೆ. ಆದುದರಿಂದ ನಾನೀಗಲೇ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಕಾಣುವೆನು. நாம் ತೆರಳುವೆ ಭಾರತ ನಗರಕ್ಕೆ, நாம் ತೆರಳುವೆ ಭಾರತ ನಗರಕ್ಕೆ. ಪಾಂಡವರಳು ಸಿದ್ಧತೆಗೊಂಡು ಯುದ್ಧದ ಸುದ್ದಿ ಬೀಗದೊಳಗೆ, ಪಾಂಡವರಳು ಸಿದ್ಧತೆಗೊಂಡು ಯುದ್ಧದ ಸುದ್ದಿ ಬೀಗದೊಳಗೆ. ನಂದಗೋಪ ಶ್ರೀಕೃಷ್ಣರ ಸಹಿತ ಬಲರಾಮನ ಸಹಾಯ ಪಡೆಯಲು, ನಂದಗೋಪ ಶ್ರೀಕೃಷ್ಣರ ಸಹಿತ ಬಲರಾಮನ ಸಹಾಯ ಪಡೆಯ ಭಾರತಿ ನಾಂ ತೆರಳುವೆ ಭಾರತ ನಗರಕ್ಕೆ, ಭಾರತಿ ನಾಂ ತೆರಳುವೆ ಭಾರತ ನಗರಕ್ಕೆ. ಅದಮ ಭೀಮನ ಒದಿಸಲು ವಿಧ ವಿಧ ಪ್ರಯೋಗವೆಸಗೇನೋ, ಅದಮ ಭೀಮನ ಒದಿಸಲು ವಿಧ ವಿಧ ಪ್ರಯೋಗವೆಸಗೇನೋ. ಭೀಮನವನು ಎದೆಗೆಡದೆ, ಭೀಮನವನು ಎದೆಗೆಡದೆ ಹೊರಕರಿ ಎಣ್ಣೆಯ ಕೊಬ್ಬಿಹನು. ಭೀಮನವನು ಎದೆಗೆಡದೆ ಹೊರಕರಿ ಎಣ್ಣೆಯ ಕೊಬ್ಬಿಹನು. ಮಾಧವನ ಬೆಂಬಲದಿ ಮೆರವ ಮದದ ಪೌಂಡ ಆಟವ, ಮಾಧವನ ಬೆಂಬಲದಿ ಮೆರವ ಮದಂದ ಪಾಂಡವರ ಘಟವ. ಮದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು, ಮದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳ ಹೊರದಿ ನಾಂ ತೆರಳುವೆ ಭಾರತ ನಗರಕ್ಕೆ, ಹೊರದಿ ನಾಂ ತೆರಳುವೆ ಭಾರತ ನಗರಕ್ಕೆ. ಕೌಂತೇರು ಕೌಂತೇರು ಆ ಪಾಂಡವರಾದರು ರಾಜ್ಯವನ್ನು ಆಳಲು ಅಸಮರ್ಥರು. ಅವರು ನನ್ನಂಥ ಗಂಡೆದೆಯ ಗಂಡುಗಳಾಗಿದ್ದರೆ ನನ್ನೊಡನೆ ಯುದ್ಧ ಮಾಡಿ ರಾಜ್ಯವನ್ನು ಜಯಿಸಲಿ, ಇಲ್ಲವಾದರೆ ಮತ್ತೊಮ್ಮೆ ಕಾಡಿಗೆ ಹೋಗಲಿ. ಓಹೋ ಧನಂಜಯ, ನಾಳಗಿಂತ ಮೊದಲೇ ದ್ವಾರಕೆಗೆ ಪಯಣ. ನಡೆ ಅರ್ಜುನ ನಡೆ, ನನ್ನ ಸುದಯವರಿಂದ ನಾಳೆ ಮೊದಲು ದ್ವಾರಕೆ ಪ್ರಯತ್ನಿಸಿ. ಒಂದು ವೇಳೆ ಕೃಷ್ಣನ ಸಹಾಯ ದೊರೆದರೆ ಯಾದವರಾಗನ ಸೈನ್ಯವು ದೊರೆತರೆ ಸುಲಭದಿ ಒದಿ ಶತ್ರುಗಳ, ಯಾದವರಾಗನ ಸೈನ್ಯವು ದೊರೆತು ಸುಲಭದಿ ಒದಿಸಿದ ಶತ್ರುಗಳ. ರಾಧಾರಮಣರು ಎನ್ನಸವಾದರೆ ಓ ಮಗೈವೆ ಆ ಭೀಮನ, ರಾಧಾರಮಣರು ಎನ್ನಸವಾದ ಓ ಮಗೈವೆ ಆ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ವಯಸ್ಸು ಮಿತ್ರ ಕಣ್ಣ ತೊಟ್ಟಿಹನು ಬಣವ, ಮಧ್ಯಮ ಪಾಂಡವ ಪಾರ್ಥನ ವಯಸ್ಸು ಮಿತ್ರ ಕಣ್ಣ ತೊಟ್ಟಿಹನು ಬಣವ. ಕುರುಸಿಂಹಾಸನದಲ್ಲಿ ಕುಳಿತು ನಿರುದವು ಅರ್ಷತಿ ಬರೇನಾಳ್ವೆ, ಕುರುಸಿಂಹಾಸನದಲ್ಲಿ ಕುಳಿತು ನಿರುದವು ಅರ್ಷತಿ ಬರೇನಾಳ್ವೆ. ಬರದಿ ನಾಂ ತೆರಳುವೆ ಭಾರತ ನಗರಕ್ಕೆ, ಬರದಿ ನಾಂ ತೆರಳುವೆ ಭಾರತ ನಗರಕ್ಕೆ. ಕುರು ಪಾಂಡವರಳು ಸಿದ್ಧತೆಗೊಂಡಿಹ ಸಿದ್ಧತ ಸುದ್ದಿ ಶೀಘ್ರದೊಳ ಹರಗಿ, ಕುರು ಪಾಂಡವರಳು ಸಿದ್ಧತೆಗೊಂಡಿ ಯುದ್ಧದ ಸುದ್ದಿಯು ಶೀಘ್ರದೊಳರಗಿ. ನಂತಗೋಪ ಶ್ರೀಕೃಷ್ಣನ ಸಹಿತ
ಬಲರಾಮನ ಸಹಾಯ ಪಡೆಯಲು ನನ್ನ ಗೋಪ ಶ್ರೀ ಕೃಷ್ಣರ ಸಹಿತ ಬಲರಾಮನ ಸಹಾಯ ಪಡೆಯ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ ಬರದಿ ನಾಂ ತೆರಳುವೆ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತೋ ಬೆರೆತೋ ನೆನೆಯುವೆ ದೇವಾ ಜಗವೆಲ್ಲ ಅರಿತೋ ಬೆರೆತೋ ನೆನೆಯುವೆ ದೇವಾ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಪರಮಾತ್ಮ ಕಪಟ ನಾಟಕ ಸೂತ್ರಧಾರೆ ಕಪಟ ನಾಟಕ ಸೂತ್ರಧಾರೆ ನಾನಾ ರೂಪದ ಗಾನ ವಿಹಾರೆ ನಾನಾ
ಪರಮಾತ್ಮರು ನಿದ್ರೆ ಭರವಸೆಯಲ್ಲಿರುವರು. 106 ಜನರು ಕಷ್ಟದಲ್ಲಿ ಧ್ಯಾನವನ್ನು ಮಾಡಿದಾಗ ಅವರಿಗೆ ಆಶೀರ್ವಾದವನ್ನು ಕೊಡದೆ ಪರಮಾತ್ಮ ನನ್ನ ಸೇವೆ ಮಾಡಲು ನನಗೆ ಅವಕಾಶ ಕೊಟ್ಟರು. ನನಗೆ ಎಂಥ ಭಾಗ್ಯಶಾಲಿಯಪ್ಪ, ನಾನು ಎಂಥ ಪುಣ್ಯವಂತ. ಓಹೋ, ಇರಲಿ. ಪರಮಾತ್ಮನು ನಿದ್ರೆ ಭರವಸೆಯಲ್ಲಿರುವರು. ಎತ್ತರಗೊಳ್ಳುವವರೆಗೂ ನಾನು ಈ ಪೀಠದಲ್ಲಿ ಕುಳಿತು ಕಾಯುವೆನು. ಭವನದ ವೈಭವ, ನವರತ್ನ ಖಚಿತವಾದ ಮಂಟಪಗಳು, ಮುತ್ತು ರತ್ನ ವಜ್ರ ವೈಢೂರ್ಯಗಳಿಂದ ಅಲಂಕರಿಸುತ್ತಿರುವ ಆ ದೇವೇಂದ್ರನು ಅಮರಾವತಿಯನ್ನು ಆಚುವಂತೆ ಕಂಗೊಳಿಸುತ್ತಿದೆಯಲ್ಲ ಈ ಮಾಧವನ ಭವನ. ಅಬ್ಬಬ್ಬ, ಭವನದ ವೈಭವ ನೋಡಲ ಸರಿಯವಾಗಿದೆ. ಭವನದ ವೈಭವ ನೋಡಲ ಸರಿಯವಾಗಿದೆ. ಭವನದ ವೈಭವ ನೋಡಲ ಸಂಗವಾಗಿದೆ. ಭವನದ ವೈಭವ ನೋಡಲ ಸರಿಯವಾಗಿ ಭವನದ ವೈಭವ. ರಂಗ ಪಕ್ಷಿಗಳಿಗೆ ಚಿತ್ತ ನಲಿದಿದೆ. ರಂಗ ಪಕ್ಷಿಗಳಿಗೆ ಚಿತ್ತ ನಲಿದಿದೆ. ಮತ್ತು ನಿತ್ಯ ರತ್ನಗ ಹೇಗೆ ಥಳಥಳಿಸುತ್ತಿದೆ. ನಿತ್ಯ ರತ್ನಗಳಿಗೆ ಕಳಕಳಿಸುತ್ತಿದೆ. ದೇವಲೋ ಕಾದಿಲೋಕ ಬೆರಗಿದರಗಿಳಿದಂತಿದೆ. ಕೇವಲೋ ಕಾದಿಲೋಕ ಬೆರಗಿದರಗಿಳಿದಂತಿದೆ. ಇನಿತು ಈ ಕೃಷ್ಣನ ದರ್ಪದ ಸಿರಿತನ. ಎನಿತು ಈ ಕೃಷ್ಣನ ದರ್ಪದ ಸಿರಿತನ. ಎಲ್ಲಿ ಭವನದ ವೈಭವ ನೋಡಲ ಸರಿಯವಾಗಿದೆ. ಎಲ್ಲಿ ಭವನದ ವೈಭವ ನೋಡಲ ಸರಿಯವಾಗಿದೆ. ನೋಡಲ ಸರಿಯವಾಗಿದೆ. ಎಲ್ಲಿ ಭವನದ ವೈಭವ ನೋಡಲ ಸರಿಯವಾಗಿ. ಎಲ್ಲಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ. ಈ ಭವನವನ್ನು ಕಂಡಾಕ್ಷಣ ನನ್ನ ಮನವು ಮೋಡಗಳಂತೆ ಕರಗಿ ಮಳೆಗರದಂತೆ ಭಾಸವಾಗುತ್ತಿದೆಯಲ್ಲ. ಸುಗಂಧ ಸೂಸುವ ತರುಲತೆಗಳು, ಜೀವಂತ ಸುಂದರಿಯಂತಿರುವ
ಆ ಬಾಲಕಿಯರು ಫಳಫಳ ಹೊಳೆಯುವ ನಯನಗಳು, ಸಂಪಿಗೆಯಂತಹ ನಾಸಿಕ, ತೊಂಡೆ ಹಣ್ಣಿನಂತಹ ತುಟಿಗಳು, ಬಳ್ಳಿಯಂತೆ ಬಳುಕುತ್ತಿರುವ ನಡು, ಮಧುಚಂದ್ರನನ್ನು ಮೋಹಿಸುವಂತೆ ಮಂದಹಾಸ. ಇವರನ್ನೊಂದು ನೋಡಿದರೆ ಇವರನ್ನು ಬೈಲಪ್ಪರೆ. स्वागत तिरुनंदन, स्वागत स्वागत तिरुनंदन, स्वागत वैया दुर्योधन, स्वागत वैया दुर्योधन, स्वागत स्वागत तिरुनंदन. कुरुवंश कुल तिलक कौरवेश्वर, नवरत्न खचित सिंहासनाधीश्वर, कुरुवंश कुल तिलक कौरवेश्वर, नवरत्न खचित सिंहासनाधीश्वर, अखिल साम्राज्य चक्रेश्वर, गौरवेश्वर, गौरव अखिल साम्राज्य चक्रेश्वर, अखिल साम्राज्य चक्रेश्वर, अखिल साम्राज्य चक्रेश्वर, रणरंग वीर प्रचंड कौरव, रणरंग वीर प्रचंड कौरव, स्वागत स्वागत तिरुनंदन. करदलु गदयं पिडिदिय वीर शरीरवु मदिसिದ ಹುಲಿಯಾಕಾರ, करदलु गदयं पिडिदिಯ वीर शरीरवु मदिಸಿದ ಹುಲಿಯಾಕಾರ, ಉರಿಮೀಸೆಯದರೆ ಈ ಸರದಾರ, ಉರಿಮೀಸೆಯದರೆ ಈ ಸರದಾರ, ನಡೆಯುವ ಬಂದಿಯು ಬಹು ಗಂಭೀರ, ನಡೆಯುವ ಬಂದಿಯು ಬಹು ಗಂಭೀರ,
ನಡೆಯುವ ಭಂಗಿ ಬಹು ಗಂಭೀರ ಸ್ವಾಗತ ಸುಸ್ವಾಗತ ಕುರುಸಾಲವೇ ಮನಿಗೆ ಈ ಚಲದಂಕ ಮಲ್ಲನಿಗೆ ಸ್ವಾಗತ ಸುಸ್ವಾಗತ ಕುರುಸಾಲವೇ ಮನಿಗೆ ಈ ಚಲದಂಕ ಮಲ್ಲನಿಗೆ ಈ ಚಲದಂಕ ಮಲ್ಲನಿಗೆ ಈ ಚಲದಂಕ ಮಲ್ಲನಿಗೆ ಏನೀ ಭ್ರಾಂತು ಏನೀ ಭ್ರಾಂತು ಕೃಷ್ಣನ ಮಾಯೆ ಏನಾದರೂ ನನ್ನನ್ನು ಆವರಿಸಿದೆ ಕೃಷ್ಣ ಈ ನಿನ್ನ ಮಾಯಾ ಶೈಲಂಗಾರವನ್ನು ಕಂಡು ಬೆರಗಾಗುವನಲ್ಲ ಈ ಕೌರವೇಶ್ವರ ಸಮಗ ಪೃಥ್ವಿ ಶಾಸನ ಮಾಡಬಲ್ಲ ವಸುಂಧರೆಯ ಕುವರ ಗೌಂಧಾರ್ಯ ಗರ್ಭ ಸಂಜಾತ ಈ ಕೌರವೇಶ್ವರನ ಭವನಕ್ಕಿಂತ ಅತಿಶಯವೇ ರಮಣೀಯವೇ ಶೋಭಾಯಮಾನವೇ ಅಸಂಭವ ಅಸಂಭವ ಅಂತೂ ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ದ್ವಾರಾದಿಗಳ ಕಣ್ತಪ್ಪಿಸಿ ದ್ವಾರಕೆಗೆ ಮೊದಲೇ ಬಂದದ್ದಾಯಿತು. ಸಾತಕಿ ಎಲ್ಲಿ ನಿನ್ನ ಕೃಷ್ಣನು? ಏನು ಕುರುರಾಜ, ಶ್ರೀಕೃಷ್ಣ ಪರಮಾತ್ಮನು ನಿದ್ರೆ ಭರವಸೆಗಳು ಇನ್ನೇನು ಎಚ್ಚರಗೊಳ್ಳಬಹುದು. ತಾವು ಪೀಠದಲ್ಲಿ ಕುಳಿತುಕೊಳ್ಳಿ. ಏನು ಕೃಷ್ಣನು ವಿಶ್ರಮಿಸುತ್ತಿರುವನೇ? ಹೌದು ಹೌದು ಕುರುರಾಜ. ವಿರಾಟನ ಪುತ್ರಿ ವಿವಾಹ ಸಂಭ್ರಮದಲ್ಲಿ ಹಗಲಿರುಳು ಜಾಗರಣೆ ಮಾಡಿ ತನನೊಂದು ಮಲಗಿರುವೆ ಕೃಷ್ಣ. ಮಲಗು ಮಲಗು. ರಾಜ್ಯ ಭಾರವನ್ನೆಲ್ಲ ತನ್ನಣ್ಣನಾದ ಬಲರಾಮನಿಗೊಪ್ಪಿಸಿ ತಾನು ಮಾತ್ರ ಸುಖತಲ್ಪದಲ್ಲಿ ಲೀನರಾಗಿರುವ ನಿಮ್ಮ ಕೃಷ್ಣನು ಎಂತಹ ಸುಖಪರಿಶನೆಯ. ಅದೇನು ಸಾತಕಿ, ಒಂದು ಮಾತಿದೆ. ಏನದು ಕುರುರಾಜ? ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸುವುದು, ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಸಾಧ್ಯವಿಲ್ಲ ಕುರುರಾಜ. ಏಕೆ ಸಾಧ್ಯವಿಲ್ಲ ಸಾತಕಿ? ಏಕೆಂದರೆ ನಾವೆಲ್ಲರೂ ಪರಮಾತ್ಮನ ಅಧೀನರು. ಪರಮಾತ್ಮನು ಎಲ್ಲಿರುವರು ನಾವು ಅಲ್ಲೇ ಇರುವವು. ಸರಿಯಾದ ಮಾತು ಸಾತ್ವಿಕಿ. ಹಾಗಾದರೆ ಕೃಷ್ಣ ಪರಮಾತ್ಮನು ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಮಾಧವನ ಸಹಿತ ಯಾದವ ಸೈನ್ಯವೆಲ್ಲವೂ ನಮಗೆ ಸೇರಿದಂತೇವೆ ಅಲ್ಲವೇ ಸಾತ್ವಿಕಿ? ಹೌದು ಕುರುರಾಜ, ಅದು ಸಾಧ್ಯವಿಲ್ಲ ಕುರುರಾಜ. ಈ ಪೀಠದಲ್ಲಿ ಕುಳಿತುಕೊಳ್ಳಿ. ನಾನಾರು ಚಂದ್ರಕುಲ ಚಕ್ರೇಶ್ವರನ ನಾನು ಈ ಗೋಪಾಲನ ಪಾದರಿಯಲ್ಲಿ ಕುಳಿತುಕೊಳ್ಳದೆ ಅಸಂಭವ, ಅಪಮಾನ. ಈ ಸಾರ್ವಭೌಮನಿಗೆ ಉಚಿತವಾದ ಸ್ಥಾನ
ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಖನು? ಪಾರ್ಥ, ಇನ್ನೆಲ್ಲಿಯೇ ನಿನ್ನ ಪ್ರಾಣಸಖ? ಏಕೆ, ಏನಾಯಿತು ಸಾತ್ಯಕಿ? ಏಕೆಂದ್ರೆ ನಾನು ಅದನ್ನು ಹೇಳಲಾರೆ, ನೀವೇ ನೋಡು. ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯಲು ಬಂದಿರುವನು. ನಿನ್ನ ಆಲಸ್ಯ ಪೌರುಷ ಬಲದಿಂದ ದುರ್ಯೋಧನ ಶ್ರೀಕೃಷ್ಣ ಪರಮಾತ್ಮನ ಆಶ್ರಯವನ್ನು ಪಡೆಯಲು ಬಂದಿರುವನು. ಇದೆಂತ ವಿಡಂಬನೆ ಪಾರ್ಥ? ಇದು ವಿಡಂಬನೆ ಎಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏತಕ್ಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯ. ಯುಧಿಷ್ಠಿರನು ತನ್ನ 4 ಸಹೋದರರು ಪಾಂಚಾಲಿಯ ಸಂಗಡದ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳಿದರು. ಪಾರ್ಥ, ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವು ನಿನ್ನ ಮೇಲೆ ಸದಾ ಇರಲೆಂದು ನಾನು ಬೇಡುವೆನು. ನಾನಿನ್ನು ಬರುವೆನು. ಆಗಲಿ ಸಾತ್ಯಕಿ. ಅರ್ಜುನ, ನನ್ನನ್ನು ನೋಡಿ ಅಸಮಾಧಾನವೇ? ನೀನು ದ್ವಾರಕೆ ಪಯಣ ಮಾಡಿ ಎಂದು ಕೇಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಹೃದಯ ಬಲದಿಂದ ಮೊದಲ ಇಲ್ಲಿಗೆ ಬಂದೆನು. ಗುರು ಸನ್ನಿಧಿ
ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವನಾನುರೂಪವಾದ ಪರವು ಅವರಿಗೆ ದೊರಕುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂಥ ಸಮಯದಲ್ಲಿ 4 ಕಡೆ ತಿರುಗಿದರೆ ಹಲವು ಮಂದಿ ರಾಜರ ಸಹಾಯವು ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪದತಲದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಅಷ್ಟೇ. ನೀನು ಯಾವ ಇಚ್ಛೆಯಿಂದಾದರೂ ಬಾಳ, ಆದರೆ ಈ ಸಾರಿ ಕೃಷ್ಣ ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸರಿಯೇ, ಗುರು ಪಾಂಡವರ ಧಮನಿಯಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಸುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ ಸುಯೋಧನ. ಮರೆಯುವುದೂ ಇಲ್ಲ. ಹೇ ಜನಾರ್ದನ, ಜಾಗರೀತನಾಗು. ಶಬರಿಗ ಭಯವನಿತ್ತ ಪ್ರಭುವೇ ಹೇಳೋ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳೋ. ಏನು ನಿನ್ನಯ ಲೀಲೆ ದೀನ ದಯಾಳು, ಜಾಗೃತನಾಗಿ ಎನ್ನ ಮೊರೆ ಕೇಳ. ಪರಮ ಕೃಪಾಳೋ, ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ. ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ. ಅಂಧಕಾರ ಹರಿಸಿ ಸಿಂಧು ಶಯನ ನಿನ್ನ ಮಂದಹಾಸವ ಪೀಸೋ ಮುರಹರಿ. ಸಿಂಧು ಶಯನ ನಿನ್ನ ಮಂದಹಾಸವ ಪೀಸೋ ಮುರಹರಿ. ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ. ಹರಿ ಅಂಧಕಾರ ಹರಿಸಿ. ಹೇ ಪರಮಾತ್ಮ, ಮೌನವ ತೊರೆದೋ ಮಾನವ ಜೀವನ. ಮೌನವ ತೊರೆದೋ ಮಾನವ ಜೀವನ. ಮೌನವ ತೊರೆದೋ ಮಾನವ ಜೀವನ. ಹಿತ ಬಯಸಿ ಮೊರೆಯೋ ಶ್ರೀ ಹರಿ. ಹಿತ ಬಯಸಿ ಮೊರೆಯೋ ಶ್ರೀ ಹರಿ. ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ. ಹರಿ ಅಂಧಕಾರ ಹರಿಸಿ, ಅಂಧಕಾರ ಹರಿಸಿ, ಅಂಧಕಾರ ಹರಿಸಿ. ಹೇ
ಜಾಗೃತನ ಜಾಗರೀತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ನೃತ್ಯವನ್ನು ಅರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, ಹೇಳು. 3 ಲೋಕದ ಮಂಗಳವು ನಿನ್ನನ್ನೇ ಸೇರಲಿವೆ. ಯಾರು? ಧನಂಜಯ. ಪರಮಾತ್ಮ, ಕುಶಲವೇ? ಬಂದು ಎಷ್ಟು ಹೊತ್ತಾಯಿತು? ಚರಣದಡಿಯಲ್ಲಿ ಏಕೆ ಕುಳಿತುಕೊಂಡೆ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ನಿಮ್ಮ ಪಾದ ಸಾನ್ನಿಧ್ಯವೇ ನನಗೆ ಶ್ರೀರಕ್ಷೆ. ಅದೇ ನನಗೆ ಮಹಾಪ್ರಸಾದ. ಯಾರು? ಕೌರವೇಶ್ವರ. ಕೌರವೇಶ್ವರ ಭಾವ, ಕುಶಲವೇ? ಬಂದು ಎಷ್ಟು ಹೊತ್ತಾಯಿತು? ಬಂದವರು ನೀವಾದರೂ ನನ್ನನ್ನು ಎಚ್ಚರಗೊಳಿಸಬಹುದಿತ್ತಲ್ಲ. ಚಕ್ರವರ್ತಿ ಸಾರ್ವಭೌಮರಾದ ನೀವು ಸಹ ನನ್ನ ಸಮಯವನ್ನು ಕಾಯುವಂತಾಯಿತಲ್ಲ ಭಾವ. ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತ ನಿದ್ರಾ ವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಾಣ ಮಿತ್ರ ಪಾರ್ಥನು ಬಂದೊಡನೆ ಎದ್ದು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಕಲಾಕಪಟ ನಾಟಕ ಸೂತ್ರಧಾರಿ. ಇಲ್ಲ ಭಾವ, ಇಲ್ಲ. ನೀನು ಬಂದದ್ದನ್ನು ನಾನು ಗಮನಿಸಲೇ ಇಲ್ಲ. ಅದರಲ್ಲಿ ಭಾವ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ ಭೀಕರ ಬರದಿಂದ ಬರಸಿಡಿದ ಬರೆದಂತೆ ನಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸಿದೆ. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥನೆ ಬಂದಿರುವೆ. ಹಬ್ಬ, ಕುರು ಪಾಂಡವರಿಗೆ ಯುದ್ಧವೇ? ಅರ್ಜುನ, ಪರಮಾತ್ಮ, ನೀನು ಸಹ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ತೋರುತ್ತಿರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ ಅರ್ಜುನ? ಪರಮಾತ್ಮ, ಅರ್ಜುನ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದುದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು. ನೀನು ನಮ್ಮಿಬ್ಬರಿಗೂ ಸಹಾಯ ಮಾಡಲೇಬೇಕು. ವಾಸುದೇವ, ನೀನು ನಮ್ಮಿಬ್ಬರಿಗೂ ಸಮಾನ ಬಂಧು. ನೀನು ವೀರನು, ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದ ನಮ್ಮ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಂತಾಗುವುದು. ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಕಪಟಿ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಪಟಿ. ಆದ್ದರಿಂದ ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಆದರೆ ಭಾವ ದುರ್ಯೋಧನ, ಈ ಯುದ್ಧದ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ದುರ್ಯೋಧನ. ಏನು ಮಾವ ನಿನ್ನ ಸಲಹೆ? ಕೇಳು ಭಾವ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ದುರ್ಯೋಧನ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಬುಲಿಗೆ ಬಂದರೆ ಸ್ಥಿರವಿಲ್ಲದ ಮಾನವ
ಪರಮೇಶ್ವರ. ಅರ್ಜುನ ಪರಮಾತ್ಮ, ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ನುರಿತ ಬೇಡವೋ ಈ ಹಠ ಸಮರಸ ಅನುಚಿತ ಭರತ ಕಂಡ ಪ್ರಳಯದಿಂದ ಭಾವ ಗೌರವೇಶ್ವರ ಅನುಜರೊಡನೆ ಹರೆ ಸಗಿ ಭರತ ಭೂಮಿ ಆಳ ಬಯಸಿ ಅನುಜರೊಡನೆ ಹರೆ ಸಗಿ ಭರತ ಭೂಮಿ ಆಳ ಬಯಸಿ ಒಂದು ಬಳಗರ ಬಂದು ಬಳಗ ಬಂದು ಬಳಗ ಮರಣ ಹೋಮ ಮಾಡಬೇಡ ಪ್ರಾರ್ಥನಾಗಿ ತುಳುಕಬೇಡ. ಭಾವ ಗೌರವೇಶ್ವರ ಹೋಮ ಮಾಡಬೇಡ ಪ್ರಾರ್ಥನಾಗಿ ತುಳುಕಬೇಡ. ಭರತ ಕಂಡ ಪ್ರಳಯದಿಂದ ಪಾಪ ದುರಿತ ಬೇಡವೋ ಈ ಹಠ ಸಮರಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಭಾವ, ಕೇವಲ ರಾಜ್ಯಕ್ಕಾಗಿ ಅಣ್ಣ ತಮ್ಮಂದಿರುಗಳಾದ ನೀವು ಒಡೆದಾಡಿಕೊಂಡು ಸಾಯುವುದು ನ್ಯಾಯವೇ? ಪಾಂಡವರು ಕೌರವರು ಅಣ್ಣ ತಮ್ಮಂದಿರಲ್ಲವೇ? ಅವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡು, ಸುಖದಿಂದ ಬಾಳು ಕೌರವೇಶ್ವರ. ಕೃಷ್ಣ, ಭಾವ, ನಿನ್ನ ಹಿತವಚನವನ್ನು ಕೇಳಲು ನಾನು ಇಲ್ಲಿಗೆ ಬಂದಿಲ್ಲ. ಸತ್ತರೆ ಸಾನ್ನಿಧ್ಯ, ಬದುಕಿದರೆ ಸಾಮ್ರಾಜ್ಯ. ಭಾವ ಕೌರವೇಶ್ವರ, ಮುಂದೆ ಬರಬಹುದಾದ ಅನರ್ಥಗಳೆಲ್ಲವನ್ನು ಎದುರಿಸಲು ನೀನೇ ಸಿದ್ಧನಾಗಿರುವಾಗ ಈಗ ನನ್ನ ಮಾತುಗಳು ನಿನಗೆ ರುಚಿಸುವುದಿಲ್ಲ ಭಾವ. ಇರಲಿ, ನಿಮ್ಮಿಬ್ಬರಿಗೂ ನಾನು ಸಹಾಯ ಮಾಡುವೆನು. ಆದರೆ ಅರ್ಜುನನು ನಿನಗಿಂತಲೂ ಚಿಕ್ಕವನು. ಇರಬಹುದು. ತನಗೆ ಬೇಕಾದುದನ್ನು ಕೇಳುವ ಅಧಿಕಾರವು ಆತನಿಗೆ ಮೊದಲು ಭಾವ. ಈಗ ಕೇಳಿರಿ, ಅಪ್ರತಿಮ ವೀರ ಭಟರಿಂದ ಕೂಡಿದ ಬಲರಾಮ ಸಹಿತ 11 ಅಕ್ಷೋಹಿಣಿ ಸೈನ್ಯ, ಯಾದವ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನು ಆದ ನಾನು ಮತ್ತೊಂದು ಕಡೆ. ಈ ಎರಡರಲ್ಲಿ ಅರ್ಜುನ ನಿನಗಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ತಥಾಸ್ತು ಪಾರ್ಥ, ತಥಾಸ್ತು. ಯುದ್ಧ ಯುಮಕನು ನಿರಾಶ್ರನು ಆದ ಈ ಕೃಷ್ಣನ್ನು ಕಟ್ಟಿಕೊಂಡು ನನಗಾಗಬೇಕಾದ ಪ್ರಯೋಜನವೇ?
ಕೃಷ್ಣ ಭಾವ ಗೌರವೇಶ್ವರ, ನಿನ್ನ 11 ಕ್ಷಣವೇ ಸೈನ್ಯವೇ ಸಾಕು ನನಗೆ. ಭಲೆ ಭಲೆ ಗೌರವೇಶ್ವರ ಭಲೆ, ನಿನ್ನ ಸಾಮರ್ಥ್ಯಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡಿರುವೆ. ನಡೆ ಗೌರವೇಶ್ವರ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕಪಟ ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಕ್ಷ. ಕೃಷ್ಣ ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಕ್ಷ. ಭರತ ಕಂಡ ಸ್ವಾತಂತ್ರ್ಯ ಸಮರ ಶತ್ರುದಾಹ ರಕ್ತ ಕೋಡಿಯ ಹರಿಸಿ ಮೃತ್ಯು ತಾಂಡವ ಪ್ರಳಯ ಧರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದು ಆಯುಧವು ಧರಿಸದಿರೇ ರಣದು ಆಯುಧವಂ ಧರಿಸದಿರೇ ಏಡಿ ಪಾಂಡವರ ಅದೆಂತು ಪಾಲಿಪೆಯೋ ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಏ ಮುಕುಂದ ಕೃಷ್ಣ ಭಾವ, ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನು ಅರಿಯದವನೆಂದು ಭಾವಿಸಿದೆಯಾ? ಪಾಂಡವರೆಂದರೆ ನಿನಗೆ ಎಷ್ಟೊಂದು ಮಮಕಾರ. ಅದರಲ್ಲೂ ಈ ಪಾರ್ಥ ನಿನ್ನ ಪ್ರಾಣಸುತ್ತ. ಆದರೂ ಬಾಧಕವಿಲ್ಲ ಕೃಷ್ಣ. ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಈ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಯಾರ ಪಕ್ಷವಾಗಿ ಕಾದಾಡುವೆಂದು ವಚನ ಕೊಟ್ಟಿರುವೆ. ವಚನ ಪ್ರಶ್ನಾದಿಯ ಜೋಕೆ ಭಾವ, ಹಾಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಮರೆಯುವುದುಂಟೆ. ಅದರಲ್ಲೂ ನಿನ್ನ ವಿಚಾರದಲ್ಲಿ ನಾನು ಸದಾ ಎಚ್ಚರಿಕೆಯಿಂದಲೇ ಇರುವೆನು. ನಿನ್ನ ಮಾತಿನಂತೆ ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಡೆ ಗೌರವೇಶ್ವರ. ಕೃಷ್ಣ, ಒಳಸಂಚು ಫಲಿಸಿದೆಂದು ಹಿಗ್ಗಬೇಡ. ಮುಂದೆ ಸಂಧಿಸೋಣ. ಬೀಗರ ಸಮಾರಾಂಗಣದಲ್ಲಿ